ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಎಲ್ಲ ತಾಲೂ ಬರೇ ದಂಧೆ ದಂಧೆ ದಂಧೆ. ಈ ಗ್ಯಾರಂಟಿ ಯೋಜನೆಗಳೇ ಅರ್ಧ ಸರ್ಕಾರ ಬೀಳ್ಸಿ ಹಾಕಿದೆ ಸರ್. ಪ್ರತಿಯೊಬ್ಬ ಪ್ರಜೆನೂ ಕೂಡ ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ರೆ ನಮ್ಮ ಆಂತರಿಕ ಭದ್ರತೆ ಚೆನ್ನಾಗಿರುತ್ತೆ. ಭಾಗ್ಯಗಳನ್ನು ಕೊಟ್ಟರು ಅದನ್ನು ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಮಾಡಿದ್ರು. ಹಿಂದುಳಿದ ವರ್ಗದ ಸಿಎಂ ಅನ್ನುವಂತ ಹೊಟ್ಟೆ ಕಿಚ್ಚು ಏನು ಬಿಜೆಪಿಗರಿಗೆ ಅಂತ. ಒಂದು ಉತ್ತಮವಾದಂತ ಜಾತಿ, ಒಂದು ಕೆಳ ಜಾತಿ. ಅಂದ್ರೆ ಬಡ ಕುಟುಂಬದವರು ಒಂದು ಜಾತಿ, ಶ್ರೀಮಂತರು ಒಂದು ಜಾತಿ. 187 ಕೋಟಿ ಹಗರಣ ಮಾಡಿರೋದು ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರದವರು. ಯಾಕೆಂದ್ರೆ ಹಗರಣಗಳು ಬೇಕಾಗಿಲ್ಲ ನಮಗೆ, ಶುಚಿರ್ಭೂತವಾದಂತ ಒಂದು ವ್ಯವಸ್ಥೆ ಬೇಕು ನಮ್ಮ ಜನಗಳಿಗೆ. ನರೇಂದ್ರ ಮೋದಿ ವರ್ಚಸ್ಸನ್ನ ತಾಳಲಾರದೆ ಉಟ್ಕೊಂಡವು ಈ ಪಂಚಭಾಗ್ಯಗಳು. ಮನಸ್ಸು ಯಾರು ಉಳ್ತಾನ ಅವ್ನು ಮಾನವ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಅವರ ಹಗರಣಗಳ ಕುರಿತಾಗಿ ಏನು ಅದನ್ನು ವಿರೋಧಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಇದು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನದ ಪಾದಯಾತ್ರೆ ಯಶಸ್ವಿಯಾಗಿ ಸಾಗಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಜೊತೆ ಈಗ ಏನು ತಿಪಟೂರಿನಿಂದ ಬಂದಂತಹ ಏನು ಜೆಡಿಎಸ್ ಕಾರ್ಯಕರ್ತರಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? TN ಶಶಿಧರ್ ಅಂತ. TN ಶಶಿಧರ್, ಓಕೆ. ಸೊ ಮೊದಲನೇದಾಗಿ ಈಗ ತಿಳಿದಿರುವಂತೆ ತಾವು ಏನು ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ ಪಾದಯಾತ್ರೆ? ಮೂಢ ಹಗರಣ ಇರ್ಬೋದು ಅಥವಾ ರಾಜ್ಯ ಸರ್ಕಾರದ ಒಂದಷ್ಟು ಹಗರಣಗಳಿರ್ಬೋದು, ಈ ಕುರಿತಾಗಿ ಏನು ಹೇಳಕ್ ಬಯಸ್ತೀರಾ? ನಾವು ರಾಜ್ಯ ಸರ್ಕಾರಗಳ ಹಗರಣ, ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಯಾವುದ್ರಲ್ಲೂ ಅನುಕೂಲ ಅನ್ನೋದು ಯಾರಿಗೂ ಇಲ್ಲ. ಎಲ್ಲಿ ಯಾವುದರಿಂದ ಅಂತಂದರೆ ಎಂಥದ್ರಲ್ಲೂ ಇಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಎಲ್ಲದು ಅದನ್ನ ಹಾಕ್ತೀವಿ ಇದನ್ನ ಹಾಕ್ತೀವಿ, ಬರೀ ಭ್ರಷ್ಟಾಚಾರ. ಯಾವ ಇಲಾಖೆ, ಗೃಹ ಇಲಾಖೆನೂ ವೈಫಲ್ಯನೇ ಈ ಹಗರಣದಿಂದ. ಬೇರೆ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲ. ಎಲ್ಲ ತಾಲೂ ಬರೇ ದಂಧೆ ದಂಧೆ ದಂಧೆ. ಏನೇ ಬೇಕಾದರೂ ಹೇಳ್ತಾರೆ, ಒತ್ತಲಿಸ್ಕೊಂಡ್ರು ಕೇಳಲ್ಲ. ಇವರೇ ಹಗರಣದಲ್ಲಿ ಭಾಗಿಯಾಗಿರ್ಬೇಕಾದ್ರೆ ಬೇರೆಯವ್ರಿಗೆ ಏನು ಕೊಡ್ತಾ ಇಲ್ಲ. ಆದ್ದರಿಂದ ಇವ್ರ ಸರ್ಕಾರ ಬಂದಮೇಲೆ ಪೂರ್ತಿ ಭ್ರಷ್ಟಾಚಾರ ಆಗಿ ಸರ್ಕಾರ ಬಕ್ಕಸವೇ ನಷ್ಟ ಆಗಿ ನಿಂತಿದೆ. ಶಾಲಾ ಮಕ್ಕಳಿಗೆ ಯಾವುದೇ ಆದ ಕೊಡುಗೆನೂ ಇಲ್ಲ. ಶಾಲೆ ಎನ್ನೋದು ಸಹ ಭ್ರಷ್ಟಾಚಾರ. ಎಲ್ಲೋದ್ರೂ ನೋಡಿ ಕಾಂಪೌಂಡ್, ಯಾವ ಶಾಲೆಗೆ ಹೋದ್ರೂ ಕಾಂಪೌಂಡ್ ಇಲ್ಲ. ಗೌರ್ಮೆಂಟ್ ಶಾಲೆಗಳೆಲ್ಲ ಏನೂ ಇಲ್ದೆಲ್ಲ ಮುಚ್ಚೋಗ್ತಾ ಇದ್ದಾವೆ. ಸರಿ, ಈಗ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಸೊ ತಮ್ಗೆ ನಂಬಿಕೆ ಇದೆಯಾ ಈ ಪಾದಯಾತ್ರೆ ಮಾಡಿದ್ರೆ ತಾವೇನು ಅಂದ್ಕೊಂಡಿದ್ದೀರಾ? ಅಂದರೆ ಏನು CM ಕೆಳಗಿಳಿಯೋದಿರ್ಬೋದು, CM ಸ್ಥಾನ ಬಿಟ್ಕೊಡೋದಿರ್ಬೋದು, ಅಥವಾ ಬೇರೆ ಏನು ಬದಲಾವಣೆ ಆಗಬೇಕು, ಏನು ಒಂದಷ್ಟು ಹಗರಣಗಳಿದೆ ಅದ್ರ ತಪ್ಪಿತಸ್ಥರು ಜೈಲು ಸೇರೋದಿರ್ಬೋದು, ಅಥವಾ ಏನು ಕ್ರಮ ತಗೊಳ್ಬೇಕು ಅದು ತಗೊಳ್ತಾರೆ ಅನ್ನುವಂಥ ನಂಬಿಕೆ ತಮಗಿದೆಯಾ? ಈ ಹಗರಣಗಳೆಲ್ಲ ಸಾಬೀತಾಗುತ್ತೆ ಅನ್ನುವಂಥ ನಂಬಿಕೆ ಇದೆಯಾ? 100% ಇದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ದರಿಂದ ಕಾನೂನು ವ್ಯವಸ್ಥೆ ಬಿಗಿಯಾಗಿರೋದ್ರಿಂದ 100% ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಯಾವುದೂ ಇಲ್ಲ. ಯಡಿಯೂರಪ್ಪರು ಸಹ ಆದಾಗ ಅವ್ರಿಗೂ ಸಹ ಕಾನೂನು ಪ್ರಯೋಗ ಮಾಡಿದಾಗ ನಮ್ಮ BJP JDS ಯಾವುದಾದ್ರೂ ಆಯಿತು, ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಯಾರಿಗೂ ಬಿಡಲ್ಲ ಅವರು. ಆದ್ದರಿಂದ ಇವರು ಇಳಿಲೇಬೇಕು. ಭ್ರಷ್ಟಾಚಾರ ಇವ್ರದ್ದು. ಯಡಿಯೂರಪ್ಪನವರು ಜೈಲಿಗೆ ಹೋಗೋಕ್ಕೆ ಕಾರಣ HD ಕುಮಾರಸ್ವಾಮಿ ಅವರು ಅಂತ ಈಗ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡ್ತಾ ಇರುವಂಥದ್ದು ಸುಳ್ಳು. ಅವೆಲ್ಲ ಅವರು ಇವ್ರದ್ದು ಏನಿಲ್ಲ. ರಾಜಕೀಯ ದ್ವೇಷ ಯಾವುದೇನಾರ ಇರಲಿ, ರಾಜಕೀಯ ಅಲ್ಲ, ಇದು ಹಗರಣಗಳ ಸರ್ಮಾಲೆ. ಸ್ವತಃ ಮೊದಲು JDSನಲ್ಲಿದ್ದಂತಹ ಚಲುವರಾಯಸ್ವಾಮಿ ಅವರೇ ಹೇಳಿರುವಂಥದ್ದು, ಏನು ಕುಮಾರಸ್ವಾಮಿ ಅವರಿಂದ, ಅಂದರೆ ಕುಮಾರಸ್ವಾಮಿ ಅವರೇ ಒಪ್ಕೊಂಡಿದ್ರಂತೆ ಅವ್ರ ಹತ್ರ, ತನ್ನಿಂದನೇ ಏನು ಇವರು ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದು ಅಂತ. ಸುಳ್ಳು. ಅವೆಲ್ಲ ಏನಿಲ್ಲ. ರಾಜಕೀಯ ಪ್ರೇರಿತವಾಗಿ ಏನು ಬೇಕಾದ್ರೂ ಹೇಳ್ತಾರೆ. ಅವೆಲ್ಲ ಸುಳ್ಳು. ಭ್ರಷ್ಟಾಚಾರ ಮಾಡಿರೋದಕ್ಕೆ ತನಿಖಾ ಸಂಸ್ಥೆಗಳು ಕೆಲಸ ಮಾಡೋದು. ಆದ್ದರಿಂದ ಸಾಮಾಜಿಕ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ಅವೆಲ್ಲ ಸುಳ್ಳು. ಓಕೆ, ಏನು ಹೇಳ್ತೀರಾ ಈ ಪಾದಯಾತ್ರೆ ಬಗ್ಗೆ? ಸರ್, ಇದು ಭ್ರಷ್ಟ ಸರ್ಕಾರ ಅನ್ನೋದು ಜನಗಳಲ್ಲಿ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಜನ ನೋಡಿರೇ ಗೊತ್ತಾಗುತ್ತೆ ಸರ್ ನಿಮಗೆ. ಈ ಜನಸಂಖ್ಯೆ ನೋಡಿದರೆ ನೆಕ್ಸ್ಟ್ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ. ಈ ಗ್ಯಾರಂಟಿ ಯೋಜನೆಗಳೇ ಅರ್ಧ ಸರ್ಕಾರ ಬೀಳ್ಸಿ ಹಾಕಿದೆ ಸರ್. ಫಸ್ಟ್ ಆಫ್ ಆಲ್ ಹಾಗಿದ್ರೆ ಗ್ಯಾರಂಟಿ ಯೋಜನೆ ಬಗ್ಗೆ ತಮ್ಮ ಅನಿಸಿಕೆ ಏನಿದೆ ಸರ್? ಅನಿಸಿಕೆ ಏನಿದೆ ಸರ್, ಪ್ರತಿಯೊಬ್ಬ ಮಹಿಳೆಯರು ಕೇಳಿರೋ ಹೇಳ್ತಾರೆ ಗ್ಯಾರಂಟಿ ಯೋಜನೆ ಬಗ್ಗೆ. ಸಣ್ಣ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಇಂಥ ಭ್ರಷ್ಟ ಸರ್ಕಾರ ವಿರೋಧಿಸ್ತಾ ಇದ್ದಾರೆ. JDS ಕಾರ್ಯಕರ್ತರ ಜೊತೆಗೆ BJP ಕಾರ್ಯಕರ್ತರು ಕೂಡ ಇದ್ದಾರೆ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ದಿನೇಶ್ ಅಂತ ಹೇಳ್ಬಿಟ್ಟು ಕಡೂರಿಂದ ಬಂದಿರುವಂಥದ್ದು. ನಾವು ಪಾದಯಾತ್ರೆ ಮಾಡ್ತಿರೋದು ಇದು 2ನೇ ಯುದ್ಧ. ಯಾಕಪ್ಪ ಅಂದರೆ ಮೊದಲನೇ ಯುದ್ಧ ಅಲ್ಲಿ ಯೋಧ ಮಾಡ್ತಾನೆ ಬಾರ್ಡ್ರಲ್ಲಿ ನಿಂತ್ಕೊಂಡು. ಅದು ದೇಶದ ಅಸ್ತಿತ್ವವನ್ನು ಕಾಪಾಡುತ್ತೆ. ಅದೇ ರೀತಿ ಆಂತರಿಕ ಅಸ್ತಿತ್ವವನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ನಾವುಗಳು ಚೆನ್ನಾಗಿರ್ಬೇಕು. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು. ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಈ ಕಡೆ JDS ಆಗಿರಲಿ, ಯಾವುದೇ ಪಕ್ಷಗಳಾಗಿರಲಿ, ಪ್ರತಿಯೊಬ್ಬ ಪ್ರಜೆನೂ ಕೂಡ ಭ್ರಷ್ಟಾಚಾರದ ವಿರುದ್ಧ ತಿರುಗಿ ಬಿದ್ದರೆ ನಮ್ಮ ಆಂತರಿಕ ಭದ್ರತೆ ಚೆನ್ನಾಗಿರುತ್ತೆ, ನಮ್ಮ ಅಸ್ತಿತ್ವ ಉಳಿಯುತ್ತೆ. ಮೊದಲನೇದಾಗಿ ಅದು ಯಾರೇ ಆಗಿರಲಿ, ಇವರು ಅಂತಲ್ಲ. ನಾವಿವತ್ತು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದರೆ ಕಾಂಗ್ರೆಸ್ನವ್ರು ಭ್ರಷ್ಟಾಚಾರ ಮಾಡಿರೋದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇರೋದು, ಆಯಿತಾ? ನಾವು ಭ್ರಷ್ಟಾಚಾರ ಮಾಡಿದಾಗ ಅವ್ರು ಪ್ರತಿಭಟನೆ ಮಾಡಬೇಕು. ಯಾಕೆ ಅಂದರೆ ಭ್ರಷ್ಟಾಚಾರ ಅನ್ನೋದು ನಾವು 2ನೇ ಹೋರಾಟ, 2ನೇ ಯುದ್ಧ ಇದು.
ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ST STಗೆ ಮೀಸಲಿಟ್ಟಂಥ 25,000 ಕೋಟಿ ಹಗರಣ ಇರ್ಬೋದು. ಇದು ಅಷ್ಟನ್ನು ಕೂಡ ಯಾರು ಲೂಟಿ ಮಾಡಿರೋದು? ಅವ್ರು ಬಳಸ್ಕೊಂಡಿರೋದು ಯಾತಕ್ಕೆ? ಇದು ಯಾರಿಗೋಸ್ಕರ ಇದ್ದಿದ್ದು? ಜನಸಾಮಾನ್ಯರಿಗೋಸ್ಕರ. ಅಂದರೆ ಅಲ್ಪಸಂಖ್ಯಾತರಿಗೆ ಯಾರಿದಾರೋ ಅವರಿಗೋಸ್ಕರ ಇಟ್ಟಿರೋಂಥ ದುಡ್ಡು. ಯಾವುದು? ಈ ಮೂಢ ಸೈಟ್ಗಳಿರ್ಬೋದು, ಈ ಮೂಢ ಯಾವುದು ವಾಲ್ಮೀಕಿ ಹಗರಣದ ದುಡ್ಡು ಇರ್ಬೋದು 187 ಕೋಟಿ, ಮತ್ತು ಎರಡನೇದ 25,000 ಕೋಟಿ ಏನಿದೆಯೋ ಅದೆಲ್ಲವೂ ಕೂಡ ಜನಸಾಮಾನ್ಯರ ಹಿಂದುಳಿದ ವರ್ಗದವರಂತರ ಅದು ಹಣ, ಅದು ಅಮೌಂಟು. ಆದರೆ ಅದೇನೇ ಮಾಡಿದರೆ ಅವರು ಅವರ ತೆವಲಿಗೋಸ್ಕರ, ಅಂದರೆ ಅವರಿಗೆ ಯಾವುದು ಭಾಗ್ಯಗಳನ್ನು ಕೊಟ್ಟರೋ ಅದನ್ನು ಉಳಿಸ್ಕೊಳಕ್ಕೋಸ್ಕರ ಹೋರಾಟ ಮಾಡಿದರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಇವರು ಅಹಿಂದ ನಾಯಕರು ಅಂತ ಹೇಳ್ಕೊಂತಾರೆ, ತೊಡೆ ತಟ್ಟಿ ನಿಂತ್ಕೊಂತಾರೆ. ಆದರೆ ಇವತ್ತೇನಾಗಿದೆ? ಅಹಿಂದ ನಾಯಕರು ಅಂತ ಹೇಳೋಂಥವ್ರು ಅಹಿಂದ ಕಬಳಿಸಿದಂತಹ ಯಾವುದಿದೆ ಹಗರಣಗಳು, ಮೂಢ ಹಗರಣ ಸೈಟ್ಗಳು ಅಹಿಂದದವರು ಹಿಂದುಳಿದ ವರ್ಗದವರು ಬೇಕಾಗಿದೆ. ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿಗರು ಮನುವಾದಿಗಳು ದಲಿತ CM ಅನ್ನ, ಅಂದರೆ ಹಿಂದುಳಿದ ವರ್ಗದ CM ಅನ್ನ ಕೆಳಗಿಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದ CM ಅನ್ನುವಂಥ ಹೊಟ್ಟೆ ಕಿಚ್ಚು ಏನು ಬಿಜೆಪಿಗರಿಗೆ ಅಂತ. ಹೌದು, ಅವ್ರು ಹೇಳ್ತಾ ಇರೋದು 100ಕ್ಕೆ 100 ಭಾಗ ಸುಳ್ಳು. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯಾದಂಥ ಹಿಂದುಳಿದ ವರ್ಗ, ಮೇಲ್ವರ್ಗ, ಕೆಳವರ್ಗ ಅನ್ನೋದಿಲ್ಲ. ನಮ್ಮಲ್ಲಿರೋದು ಎರಡೇ ಜಾತಿ. ಒಂದು ಉತ್ತಮವಾದಂಥ ಜಾತಿ, ಒಂದು ಕೆಳ ಜಾತಿ. ಅಂದರೆ ಬಡ ಕುಟುಂಬದವರು ಒಂದು ಜಾತಿ, ಶ್ರೀಮಂತರು ಒಂದು ಜಾತಿ. ಬಡ ಕುಟುಂಬದವರಿಗೆ ಅನುಕೂಲ ಆಗಬೇಕು, ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗಬೇಕು. ನಾವು ಒಂದೇ ವಸುದೈವ ಕುಟುಂಬಕಮ್ಮಂತ ಭಜಿಸುವಂಥವ್ರು BJPಯವರು. ಆಯಿತಾ? ನಮ್ಮಲ್ಲಿ ಸರ್ವಜನ ಸುಖಿನೋ ಭವಂತು ಅಂತ ಅಂದ್ಕೊಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವ್ರನ್ನ ಯಾವ ಜಾತಿ, ಯಾವುದು ಇದು ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡಿಲ್ಲ. ಅವರನ್ನು ಒಬ್ಬ ಭ್ರಷ್ಟಾಚಾರ ಮುಕ್ತವಾದಂಥ ನಾಯಕ, ಉತ್ತಮವಾದಂಥ ದೇಶ ಪ್ರೇಮ ಇರುವಂಥ ನಾಯಕ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ಕೊಂಡಿರೋದು. ಇವರು ತಲೆ ಕಟ್ತಾ ಇದ್ದಾರೆ ಅಷ್ಟೇ, ಜನಗಳಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಷ್ಟೇ. ಆದರೆ ಇವತ್ತು ಅಹಿಂದ ವರ್ಗದ ಭೂ ಕಬಳಿಕೆ ಆಗಿರೋದು ಯಾರಿಂದ? ಇದೇ ಸಿದ್ದರಾಮಯ್ಯನಿಂದ. ಈಗ ಎರಡನೇದು ಹಿಂದುಳಿದ ವರ್ಗದವರಿಗೆ ಇಟ್ಟಿರೋಂಥ 187 ಕೋಟಿ ಹಗರಣ ಮಾಡಿರೋದು ಯಾರು? ಇದೇ ಸಿದ್ದರಾಮಯ್ಯ ಸರ್ಕಾರದವರು. ಇನ್ನು 25,000 ಕೋಟಿ ಹಿಂದುಳಿದ ವರ್ಗದವರಿಗೆ ಇಟ್ಕೊಂಡಿರೋಂಥ ಅಮೌಂಟ್ನ ಬಳಸ್ಕೊಂಡಿರೋ ಯಾರು? ಇದೇ ಕಾಂಗ್ರೆಸ್ ಸರ್ಕಾರದವರು. ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇಲ್ವಾ? ಖಂಡಿತ ಇಲ್ಲ, ಅವ್ರ ಪರವಾಗಿಲ್ಲ, ಎಲ್ಲ ಭ್ರಷ್ಟಾಚಾರ ಪರವಾಗಿದ್ದಾವೆ. ಅದಕ್ಕೆ ಹೇಳಿದ್ದು ಭ್ರಷ್ಟಾಚಾರದ ವಿರುದ್ಧ ಪ್ರತಿಯೊಬ್ಬ ನಾಗರಿಕರು ಕೂಡ ಹೋರಾಡಬೇಕಾದಂಥ ಅವಶ್ಯಕತೆ ಇದೆ. ಆಯಿತಾ? ಇದು ನಮ್ಮ ಎರಡನೇ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಅವ್ರ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದು. ಆದರೆ ಇವತ್ತು ಏನಾಗ್ತಾ ಇದೆ? ಗುಮ್ಮ ಬಿಡ್ತಾ ಇದ್ದಾರೆ. ಯಾರಿಗೆ? ನಮ್ಮವು 4 ಹಗರಣ ಇದ್ದಾವೆ, BJPಯವರು 21 ಹಗರಣಗಳಿದ್ದಾವೆ ಅಂತ. 21 ಹಗರಣಗಳೇನಂತೂ ಗುಮ್ಮ ಬಿಡ್ತಾರೆ. ಯಾಕೆ ಸ್ವಾಮಿ ಗುಮ್ಮ ಬಿಡ್ತಿದ್ದೀರಾ? ನಿನ್ನೆ ಹೇಳಿದ್ರು ದೊಡ್ಡ ನಾಯಕರುಗಳು ಸ್ಟೇಜಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಏನಂತ ಹೇಳ್ತಿದ್ದಾರೆ ನೋಡ್ರಿ, ನಮ್ಮ ಮೇಲೆ ಏನಾರು ಇದ್ದರೆ, ಅಪವಾದನೆಗಳು ಏನಾರು ಇದ್ದರೆ ನೀವು ಖಂಡಿತ ನಿಮ್ಮ ಅಧಿಕಾರ ಇದೆ, ನಿಮ್ಮ ಅಸ್ತಿತ್ವ ಇದೆ, ನಿಮ್ಮ ಅಧಿಕಾರದಲ್ಲಿ ಉಪಯೋಗಿಸ್ಕೊಂಡು ನಮ್ಮನ್ನು ಏನು ತಪ್ಪಿಸಿದ್ರೆ ಅದು ಶಿಕ್ಷೆ ಆಗಲಿ. ಆದರೆ ಇವತ್ತು ನೀವು ಮಾಡಿರೋ ತಪ್ಪಿಗೆ ಗುಮ್ಮ ಬಿಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿ ನ್ಯಾಯ? ಇದೇನಾಗಿದೆ ಅಂತ ಹೇಳಿದರೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳ್ತಿದ್ದಾರೆ. ನೋಡಪ್ಪ, ನಮ್ಮ ಮನೆಯಲ್ಲಿ ಮಗು ಮಲ್ಕೊಂಡಿದ್ರೆ ಅದಕ್ಕೆ ಎಚ್ಚರವಾಗಿ ಕಾಟ ಮಾಡ್ದಂಗೆ ಮಲ್ಕೊಂಡಿದ್ರೆ ನೋಡೋ ಗುಮ್ಮ ಬರ್ತಾನೆ ಅಂತಾರಲ್ಲ, ಹಂಗೆ ಎದುರಿಸೋವಂಥ ಕೆಲಸಗಳಾಗ್ತಿದ್ದಾವೆ. ಎದುರಿಸ್ಬೇಡಿ, ವಾಸ್ತವಿಕ ಸತ್ಯನ ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ. 21 ಹಗರಣಗಳಿದ್ದಾವಲ್ಲ, ತೆಗೆದು ಬಯಲ್ಗಿಡಿ. ಅದ್ರ ಪರವಾಗೂ ಜನ ನಿಂತ್ಕೊಂತಾರೆ. ಯಾಕೆಂದರೆ ಹಗರಣಗಳು ಬೇಕಾಗಿಲ್ಲ ನಮಗೆ, ಶುಚಿರ್ಭೂತವಾದಂಥ ಒಂದು ವ್ಯವಸ್ಥೆ ಬೇಕು ನಮ್ಮ ಜನಗಳಿಗೆ. ಇಲ್ಲಿ ಮುಂಟ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತು ದನಿ ಎತ್ತಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ನಾನು ಎರಡನೇ ಯುದ್ಧ ಮಾಡಲೇಬೇಕಾದಂಥ ಅನಿವಾರ್ಯ. ಯಾರೇ ಆಗಲಿ, ಕಾಂಗ್ರೆಸ್ನವರಾಗಿರಲಿ BJPಯವರಾಗಲಿ ಮಾಡಲೇಬೇಕು. ಅದು ಇಲ್ಲಾಂದರೆ ಅದು ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದ್ರೆ ಇಂಥ ವ್ಯವಸ್ಥೆ, ಪರಿಪೂರ್ಣವಾದಂಥ ವ್ಯವಸ್ಥೆ ಜಾರಿಗೆ ಬರಬೇಕು. ನಿನ್ನೆ ಹೇಳ್ತಿದ್ದಾರೆ DK ಶಿವಕುಮಾರ್, ಪ್ರಜಾಪ್ರಭುತ್ವ ಸಂಕಷ್ಟದಲ್ಲಿದೆ ಅಂತ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ಯಾಕೆ ಸಂಕಷ್ಟ ಹೇಳ್ತಾರೆ? ಯಾರು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ ಅವಾಗ ಇವ್ರಿಗೆ ಸಂಕಷ್ಟ ಬರುತ್ತೆ. ಭ್ರಷ್ಟಾಚಾರದ ವಿರುದ್ಧವಾಗಿ ಸಪೋರ್ಟ್ ಮಾಡಿದರೆ ಸಂಕಷ್ಟ ಬರೋದಿಲ್ವಾ? ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಕಷ್ಟ ಏನಕ್ಕೋಸ್ಕರ ಬರ್ತಾ ಇದೆ? ನಿಮ್ಮಲ್ಲಿ ಅಧಿಕಾರ ಇದೆ ಸ್ವಾಮಿ. ಈಗ ನೀವು ಮಾಡ್ಕೊಳ್ಳಿ, ನೀವು ತನಿಖೆ ಮಾಡಿ. 21 ಏನು ಹಗರಣಗಳು ಅಂತ ಹೇಳ್ತಿರಲ್ಲ, ತನಿಖೆ ಮಾಡಿಸಿ, ಹೊರಗೆ ಬರಲಿ, ಮಂಥನ ನಡೀಲಿ. ಧರ್ಮದ ಮಂಥನ ಆಗಬೇಕು, ಸತ್ಯದ ಮಂಥನ ಆಗಬೇಕು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಮಂಥನ ಆಗಿ ನಮಗೆ ಒಳ್ಳೇದು ಉಳಿಬೇಕು ಈ ಸಮಾಜದಲ್ಲಿ. ಅದು ಬೇಕಾಗಿರೋದು ನಮ್ಮ ಪ್ರಜಾಪ್ರಭುತ್ವಕ್ಕೆ. ಅದು ಯಶಸ್ವಿ ಆಗುತ್ತೆ, ಇಲ್ಲಾಂದರೆ ಯಶಸ್ವಿ ಆಗೋದಿಲ್ಲ. ಅದು ಭ್ರಷ್ಟಾಚಾರ ಪ್ರಭುತ್ವ ಆಗೋದಕ್ಕೆ ಸಾಧ್ಯ ಇಲ್ಲ. ಇವರು ಹೇಳ್ಕೊಂಬರ್ತಾರೆ, ನಾನು ಆ ಜಾತಿಯವನು ಈ ಜಾತಿಯವನು, ಅಲ್ಲೊಂದು 2,000 ಕೊಟ್ಬಿಟ್ಟು. ಈಗ ಹೇಳಿದ್ರು ಯಾವುದು, ಈಗ ಪಂಚಭಾಗ್ಯಗಳ ಬಗ್ಗೆ ಮಾತಾಡಿದರು. ಪಂಚಭಾಗ್ಯಗಳು ಹೆಂಗೆ ಉಟ್ಕೊಂಡ್ವು? ನರೇಂದ್ರ ಮೋದಿ ವರ್ಚಸ್ಸನ್ನು ತಾಳಲಾರದೆ ಉಟ್ಕೊಂಡವು ಈ ಪಂಚಭಾಗ್ಯಗಳು. ನಿಜವಾಗ್ಲೂ ಇದೇ BJPಯವರಾಗಿದ್ದು, ಇದೇ ಕಾಂಗ್ರೆಸ್ನವರಾಗಿದ್ದು ಪಂಚಭಾಗ್ಯಗಳು ಉಟ್ಕೊಂತಿರಲ್ಲ. ಇಷ್ಟು ವರ್ಷ ಪಂಚಭಾಗ್ಯಗಳು ಯಾಕೆ ಉಟ್ಕೊಳ್ಳಿಲ್ಲ?
ಈಗ ಯಾಕೆ ಉಟ್ಕೊಂಡು ಇವು ಜನರನ್ನ ಗುಲಾಮಗಿರಿ ಮಾಡೋದಕ್ಕೋಸ್ಕರ ಇವತ್ತು ನಾವೇನೋ ಬಂದ್ಬಿಡ್ತೀವಿ MP ಎಲೆಕ್ಷನ್ ಜಾಸ್ತಿ ಸೀಟ್ ತೊಗೊಂಡ್ಬಿಡ್ತೀವಿ, ಈ ಪಂಚಭಾಗ್ಯಗಳು ಜನರಿಗೆ ಮುಟ್ಟಿಸ್ಬಿಡ್ತೀವಿ, ಭಾಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಭಾಗ್ಯಗಳು ಯಾವಾಗ MP ಎಲೆಕ್ಷನಲ್ಲಿ ನಮಗೆ ಕ್ಲೋಸ್ ಅವರ ಅಸ್ತಿತ್ವ ಕಳ್ಕೊಂಡ್ರು, ಇವತ್ತು ಪಂಚಭಾಗ್ಯಗಳು ಕ್ಲೋಸ್ ಆದವು, ಇವತ್ತು ನಿಮ್ಮ ಬೀದಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ ಅವ್ರೀಗ MP ಎಲೆಕ್ಷನ್ ದೃಷ್ಟಿಕೋನದಲ್ಲಿ. ಈಗ ಅದಕ್ಕೋಸ್ಕರ ಈಗ ಜನಸಾಮಾನ್ಯರಿಗೆ ಪಂಚಭಾಗ್ಯಗಳು ಸೇರ್ತಾನೆ ಇಲ್ಲ, ರೀಚ್ ಆಗ್ತಾ ಇಲ್ವಾ ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳು? ರೀಚ್ ಆಗ್ತಾ ಇಲ್ಲ. ಎಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಿಂತೋಗಿದೆ, 3 ವರ್ಷ ಆಯಿತು, ಅಲ್ಲ 3 ತಿಂಗಳಾಯ್ತು ನಿಂತೋಗಿದೆ, 3-4 ತಿಂಗಳಾಯ್ತು ನಿಂತೋಗಿದೆ. ಈಗ MP ಎಲೆಕ್ಷನ್ ಕ್ಲೋಸ್ ಆದ ತಕ್ಷಣ ಅದು ನಿಲ್ಲಿಸೇ ಬಿಟ್ರು. ಎರಡನೇದಾಗಿ ಹಾಲು ಮಾಡುವಂಥ ಹಾಲು ಯಾರು ನಾವು ರೈತರುಗಳಿದಾರಪ್ಪ, ಹಾಲು ಕರೆದ ಡೈರಿಗೆ ಹಾಕ್ತೀವಲ್ಲ, 1,200 ಕೋಟಿ ಯಾರು ಸ್ವಾಮಿ ಕೊಡೋರದ? ಇವ್ರು ಎಲ್ಲಿದ್ದಾರೆ ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಬಡವ ಪರವಾಗಿರೋದೆ? ಬೆಳಗಿಂದ ಸಾಯಂಕಾಲ ಮುಟ್ಟ ಹಸುಗಳನ್ನ ಮೇಯಿಸ್ಕೊಂಬಂದು ಹಾಲು ಕರೆದು ಹಾಕುವಂಥವ್ರಿಗೆ 1,200 ಕೋಟಿ ನಿಂತಿದೆ ಅಂದರೆ ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯ ಸರ್ಕಾರ ಮಾಡ್ತಾಯಿದ್ದೀರಾ ನೀವು? ಇವತ್ತು ಇದೇ ನೋಡಿ 14 ಸೈಟು ಯಾರಿಗೆ ಸಿದ್ದರಾಮಯ್ಯ ಸಿಕ್ಕಿರೋದು. ಇವತ್ತು ಅದೇ ಸ್ಯಾನಿಟರಿ ಸ್ಕ್ಯಾವೆಂಚರ್ಸ್ಗಳು ಪ್ರತಿಭಟನೆ ಮಾಡಿದರು ಫ್ರೀಡಮ್ ಪಾರ್ಕಲ್ಲಿ. ಸ್ವಾಮಿ 2020ರಲ್ಲಿ ನಾವು ಅಷ್ಟು ವರ್ಷದಿಂದ ಬಾಳ್ವೆ ಮಾಡ್ತಾಯಿದ್ವಿ, ಒಂದೇ ಒಂದು ಹಕ್ಕುಪತ್ರ ಕೊಡಿ ಸ್ವಾಮಿ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದೆಷ್ಟೋ, ಘೋಷಣೆ ಮಾಡ್ಕೊಂಡಿದ್ದೆಷ್ಟು ಎಲೆಕ್ಷನ್ಗಿಂತ ಬರೋದಕ್ಕಿಂತ ಮುಂಚೆ. ಇದರಲ್ಲಿ 24 ಲಕ್ಷ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು 65 ಕೋಟಿ ನನಗೆ ಸರ್ಕಾರದಿಂದ ಬರಬೇಕು ಅಂತ ಕೇಳ್ತಾರೆ ಸೈಟಿಂದವ. ಇದು ಎಷ್ಟು ಮಟ್ಟಿನ ನ್ಯಾಯ? ಇವರಿಗೆ ನಿಮ್ಮ ಹಿಂದುಳಿದ ವರ್ಗದವರಿಗೆ ಬೀದಿಯಲ್ಲಿ ಸ್ಯಾನಿಟ್ರಿ ಕ್ಲೀನ್ ಮಾಡೋರಿಗೆ ಅಟ್ಲೀಸ್ಟ್ ಒಂದು ಹಕ್ಕುಪತ್ರ ಕೊಡೋ ಯೋಗ್ಯತೆ ಇಲ್ಲವಲ್ಲ ಸ್ವಾಮಿ? ನಿಮಗೆ ಹಕ್ಕುಪತ್ರ ಕೊಡೋ ಯೋಗ್ಯತೆ ಇಲ್ಲ. ನೀವು ಹೆಂಗೆ ಹಿಂದುಳಿದವ್ರ ಪರವಾಗಿ ಆಗ್ತೀರಾ? ನೀವು ನಾವು ಕೇಳೋವಂಥದ್ದು, ಜನಸಾಮಾನ್ಯರು ಕೇಳೋವಂಥದ್ದು, ನಮಗೆ ನ್ಯಾಯ ಬೇಕು, ಸತ್ಯ ಬೇಕು. ಸತ್ಯದ ಮೇಲೆ ಸವಾರಿ ಮಾಡುವಂಥ ಜನನಾಯಕರುಗಳು ನಮಗೆ ಬೇಡ. ವೀಕ್ಷಕರೇ, ಇದಿಷ್ಟು ಬಿಜೆಪಿ ಅಂದ್ರಲ್ಲ, ಅದಕ್ಕೊಂದು ಸಜೆಷನ್ ಕೊಡ್ತೀವಿ. ಮನುವಾದ ಅಂದ್ರೆ ಏನು ಗೊತ್ತಾ? ಮನಸ್ಸುಳ್ಳವನೇ ಮಾನವ. ಮನು ಸಂಸ್ಕೃತಿ ಅಂತ ಹೇಳಿ ಅವ್ರು ಯಾವುದೇ ಕಾರಣಕ್ಕೂ ಇದು ಮಾಡೋಂಗಿಲ್ಲ. ಮನಸ್ಸು ಯಾರು ಉಳ್ತಾನೋ ಅವ್ನು ಮಾನವ. ಮನಸ್ಸು ಸಂಸ್ಕೃತಿ ಅದನ್ನೇನೋ ಮಾಡಿ ಯಾವುದೋ ಧರ್ಮವನ್ನು ಚ್ಯುತಿ ಮಾಡ್ತೈತೆ, ಅದೆಲ್ಲ ಏನಿಲ್ಲ. ಮನಸ್ಸುಳ್ಳವನು ಮಾನವ. ಮನು ಮ್ಯಾನ್ ಅನ್ನೋ ಇಂಗ್ಲೀಷ್ ಪದ ಬರುತ್ತೆ. ಸಂಸ್ಕೃತದಲ್ಲೂ ಮನು ಅಂತ ಇದ್ದಿದ್ದ, ಈಗ ಮ್ಯಾನ್ ಅಂತ ಮಾಡ್ಕೊಂಡ್ರು ಬ್ರಿಟಿಷ್ನರ್ ಬಂದಾಗ. ಆದ್ರಿಂದ ಮನು ಅನ್ನೋನು ಮನಸ್ಸುಳ್ಳವನು ಮಾನವ ಅಂತ. ಮನುವಾದಿ ಅನ್ನೋದು ನಿಮ್ಮ ಪ್ರಕಾರ ಅದನ್ನು ಕೂಡ ಇಲ್ಲ, ಯಾವುದು ಮನುವಾದಿ ಜಿಹಾದಿವಾದಿ ಏನಿಲ್ಲ. ಮನುವಾದಿಗಳು ಅಂತ ಅವೆಲ್ಲ ಹೇಳಂಗಿಲ್ಲ. ಸಂಸ್ಕೃತಿ ಅಂದ್ರೆ ಎಲ್ಲರೂ ಭಾರತದಲ್ಲೆಲ್ಲ ಬದುಕೋರು ಎಲ್ಲ ಒಂದು ವಿಶ್ವ ಮಾನವರು, ವಿಶ್ವಪ್ರಿಯರು ಅಂತ ಹೇಳಿ ಭಾರತದಲ್ಲಿರೋದು. ಅದರಲ್ಲಿ ಜಾತಿ ಕುಲ ಮತ ಯಾವುದೂ ಇಲ್ಲ. ನಾವೆಲ್ಲ ವಸುದೈವ ಕುಟುಂಬ ಕಮ್ಮನ್ನೇ ಇರೋದು. ಆದ್ರಿಂದ ಮನಸ್ಸುಳ್ಳವನು ಮಾನವ ಅಂತ. ಯಾವ ಪದ ಉಪಯೋಗಿಸಿದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರ ಅರ್ಥ ತಾವು ಏನಿದ್ರೂ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾಡ್ತಾ ಇರುವಂಥದ್ದು. ಸೊ ಏನಿದ್ರೂ ಕೂಡ ಮೇಲ್ವರ್ಗಕ್ಕೆ ಸಂಬಂಧಪಟ್ಟು ಏನೋ ಇದು ಮಾಡ್ತಾರೆ, ರಾಜಕೀಯ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ಅವ್ರ ಮಾತಿನ ತಾತ್ಪರ್ಯ. ಇಲ್ಲ ಅವರು ಈಗ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡ್ತಾ ಇರೋದು ಬಿಟ್ರೆ ಮೇಲ್ವರ್ಗದವರಿಗೆ ಅಂತ ಏನಿಲ್ಲ. ಬರೀ ಅಲ್ಪಸಂಖ್ಯಾತರ ಓಲೈಕೆ ಇರೋದು ಎಲ್ಲ ಅದೇ. ಈಗ ತುಮಕೂರ್ದು ಒಂದು ಕೇಸು ನಡೀತು, ಸಿದ್ಧವಿನಾಯಕಂದು. ಅಲ್ಪಸಂಖ್ಯಾತರು ಎಲ್ಲರ ಹಗರಣ ನಡೀತು ಅಂದರೆ ಅವರಿಂದಲೇ ಹಾಕಿರೋದು. ಸರ್ಕಾರ ಅವ್ರದ್ದೇ ಅಲ್ವಾ, ಎಲ್ಲರೂ ಹಗರಣ ಅದೇ ಹಾಕಿರೋದು. ಆದ್ದರಿಂದ ಸನಾತನ ಸಂಸ್ಕೃತಿಯಲ್ಲಿ ನಮ್ಮದೇನಿದೆ, ಹಿಂದೂ ಧರ್ಮದಲ್ಲಿ ಎಲ್ಲರೂ ಒಂದೇ. ಫೈನಲಿ ಏನು ಪಾದಯಾತ್ರೆ ಅಂತೂ ಏನು ಕೈಗೊಂಡಿದ್ದೀರಾ, 2ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಏನು ಒಂದು ಬಾರಿ ಈಗ ಏನು ಈ 5 ದಿನಗಳು ಕಳೆದ ಬಳಿಕ ತಾವು ಮೈಸೂರನ್ನು ತಲುಪ್ತೀರಾ. ಸೊ ಆ ಮೈಸೂರು ತಲುಪೋದ್ರೊಳಗಡೆ ಅಥವಾ ಮೈಸೂರು ತಲುಪಿದ ಬಳಿಕ ತಮಗೆ ನ್ಯಾಯ ಸಿಗುತ್ತೆ? ತಾವೇನು ಗುರಿ ಇಟ್ಕೊಂಡು ಏನು BJP JDS ಕಾರ್ಯಕರ್ತರು ಅಥವಾ ನಾಯಕರುಗಳು ಏನು ಪಾದಯಾತ್ರೆ ಕೈಗೊಂಡಿದ್ದಾರೆ, ಅದು ನೆರವೇರುತ್ತೆ ಅಂತ ನಿಮ್ಗೆ ನಂಬಿಕೆ ಇದೆಯಾ? 100% ಮನಸ್ಸು ಮತ್ತು ಭಾವನೆಗಳು ಶುದ್ಧವಾದರೆ ರೋಗ ರುಜಿನ ಬಾಧಿಸಿದಲ್ಲ ಅಂತ ವಿವೇಕಾನಂದ ಹೇಳಿದರು. ನಮ್ಮ ಭಾವನೆ ಎಲ್ಲ ಇರೋದೇನು ಹೇಳು? ಭ್ರಷ್ಟಾಚಾರ ವಿರುದ್ಧ. ಅದಕ್ಕೆ 100% ಸತ್ಯವಾಗುತ್ತೆ. ಅದಕ್ಕೆ ಭಗವಂತನೇ ಸಾಕ್ಷಿ. ವೀಕ್ಷಕರು, ಇದಿಷ್ಟು ಏನು ಭ್ರಷ್ಟಾಚಾರದ ವಿರುದ್ಧ, ಹಾಗೇನೆ ಇದು ಏನೇ ಇದ್ರೂ ಕೂಡ ಏನು CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು. ಹಾಗೇನೆ ಇದು ಸಾಕಷ್ಟು ಏನು ದಲಿತರಿರ್ಬೋದು, ಹಾಗೇನೆ ಕೆಳವರ್ಗದವರು ಇರ್ಬೋದು, ಇವರಿಗೆ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಹಾಗೇನೆ CM ಸಿದ್ದರಾಮಯ್ಯನವರು ಏನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಇಲ್ಲಿನ ಕಾರ್ಯಕರ್ತರುಗಳು ಆಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ್, ಕರ್ನಾಟಕ TV.